ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರು ನಿಜವಾಗಿ ನೋಡಿದರೆ ಅವರು ಕ್ಷೇತ್ರದ ಬಗ್ಗೆ ಏನು ತಿಳಿದವರು ತಿಳ್ಕೊಬೋದು. ಯಾಕಂದರೆ ಈ ಕ್ಷೇತ್ರ ಅಷ್ಟು ಪವಿತ್ರವಾಗಿದೆ. ಪ್ರತಿಯೊಬ್ಬ ಜನರು ಕೂಡ ಭಕ್ತಿಯಿಂದ ಬರುವವರು. ದೇವರಿಲ್ಲ ಅಂತ ಹೇಳುವ ಏನು ಹೇಳಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನವೂ ಜನ ಕಮ್ಮಿ ಅಂತ ಆಗಲಿಲ್ಲ. ಪ್ರತಿ ಸಲ ಜನ ಜಾಸ್ತಿ ಆಗಿ ಈಗ ಕ್ಯೂ ಕಾಂಪ್ಲೆಕ್ಸ್ ಕೂಡ ಫುಲ್ ಆಗಿ ಪೂಜ್ಯರ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಬಹಳ ದುಃಖ ಆಗ್ತಾಯಿದೆ. ಯಾಕಂದರೆ ಈ ಬೆಳ್ತಂಗಡಿ ತಾಲೂಕು ಹೇಗಿತ್ತು ಅಂತ ಹೇಳಿದರೆ ಬಡತನದಿಂದ ಕೂಡಿತ್ತು. ನೋಡಿ, ನೀವೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಆ ಜನರ ಪರಿಸ್ಥಿತಿಯನ್ನು ತಿಳ್ಕೊಂಡು ಬಂದು ಅವ್ರಿಗೆ ಏನು ಕೊರತೆ ಇದೆ, ಏನು ಸಮಸ್ಯೆ ಇದೆ ತಿಳ್ಕೊಂಡು ಬರಲಿಕ್ಕೆ ನಮ್ಮನ್ನು ಕಳಿಸಿದ್ರು. ನಾನು ಅದಕ್ಕೆ ನಿರಂತರ ಸಾಕ್ಷಿ. ಹೋಗಿ ಬಂದು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಊಟಕ್ಕೂ ಗತಿ ಇರಲಿಲ್ಲ. ಆ ಸಮಯದಲ್ಲಿ ಪೂಜ್ಯರು ಏನು ಮಾಡಿದ್ರು ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬನ ನಾಯಕನ ನೇಮಕ ಮಾಡಿ ಅವನನ್ನು ಪ್ರತಿ ಹಳ್ಳಿಯಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಕೊರತೆ ಇದೆ ಅದನ್ನು ನಾವು ಕೈತುತ್ತು ಯೋಜನೆ ಅಂತ ಮಾಡಿದ್ವಿ ಶುರುವಿಗೆ. ಈಗ ಅವರ ಮಕ್ಕಳಿಗೆ ಇದನ್ನು ಸರಿಯಾಗಿ ಬೋಧನೆ ಮಾಡದೆ ಈಗ ಯುವಕರು ಏನಾಗಿದ್ದಾರೆ ಅಂತ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಇದನ್ನು ನಾವು ಎಲ್ಲಿಯೂ ಹೇಳಬಲ್ಲ. ಇಂಥ ಒಂದು ಪೂರ್ಣವಾದ ಈ ಕೆಲಸ ಕ್ಷೇತ್ರದಲ್ಲಿ ಮಾತ್ರ ನಡೀತದೆ. ಇದು ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಕ್ಕೆ ಕೊಟ್ಟರೆ ಏನಾದೀತು ಅಂತ ಹೇಳಿದರೆ ಜನರ ಗತಿಯೂ ಹೋಯಿತು, ಈ ಕಡೆ ಈ ಕ್ಷೇತ್ರದ ಪಾವಿತ್ರ್ಯವನ್ನು ಹಾಳು ಮಾಡುವಂಥ ವ್ಯವಸ್ಥೆಯೂ ಹಾಳಾಗ್ತದೆ. ಕಿವಿ ಮಾತಿಷ್ಟೇ ಹೇಳೋದು, ಕಿವಿಯನ್ನು ನಂಬಬೇಡಿ, ಹೇಳಿದ ಮಾತನ್ನು ನಂಬಬೇಡಿ, ಕಣ್ಣಾರೆ ಕಂಡರೆ ಪ್ರಾರಂಭಿಸಿ ನೋಡಬೇಕು ಅಂತ ಒಂದು ಗಾದೆ ಇದೆ. ಹಾಗೆ ಬಂದು ದೇವರ ಕ್ಷೇತ್ರಕ್ಕೆ ಬಂದು ನೋಡಿ ಹೋಗಲಿ. ಭಟ್ರೆ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವಸಂತ ಮಂಜಿತಾಯ. ಎಷ್ಟು ವರ್ಷ ದೇವಸ್ಥಾನದ ಮನೆಗರಾಗಿದ್ದೇನೆ. ಎಷ್ಟು ವರ್ಷದಿಂದ? ನಾನು ಇಲ್ಲೇ ಹುಟ್ಟಿ ಬೆಳೆದವರು ನಾವೆಲ್ಲ. ನಮ್ಮ ಅಣ್ಣ ಕೂಡ ಇಲ್ಲಿ 30 ವರ್ಷಗಳ ಕಾಲ ಇಲ್ಲಿ ಮನೆಗರಾಗಿದ್ದರು. ಆಮೇಲೆ ನನಗೆ ಆ ಪಟ್ಟವನ್ನು ಕೊಟ್ಟಿದ್ದಾರೆ ಪೂಜ್ಯರು. ಹೇಗಿದೆ ಇಲ್ಲಿನ ವ್ಯವಸ್ಥೆ ಬಗ್ಗೆ? ಇಲ್ಲಿಯ ವ್ಯವಸ್ಥೆ ಅದು ಎಷ್ಟು ಅಚ್ಚುಕಟ್ಟು ಅಂತ ಹೇಳಿದರೆ ಬೇರೆ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲೂ ಇಲ್ಲ. ಯಾಕಂದರೆ ಬೆಳಿಗ್ಗೆ 4:15 ಗಂಟೆಗೆ ಪ್ರಾರಂಭ ಆದರೆ ಅರ್ಚಕರು ಬೆಳಿಗ್ಗೆ 4:15 ಗಂಟೆಗೆ ಇಲ್ಲಿಯೇ ಮಲಗಿ ಬೆಳಿಗ್ಗೆ ಸ್ನಾನ ಮಾಡಿ ಕೆರೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಅರ್ಚಕ ಸ್ಥಾನಕ್ಕೆ ಬರ್ತಾರೆ. ಅವರ ಒಟ್ಟಿಗೆ ಅವರಿಗೆ ಕೈಗಾರಿಕಾ ಕೆಲಸ ಮಾಡುವವರು ಬೇರೆಯವರು ಬರ್ತಾರೆ. ದೇವರ ನೈವೇದ್ಯ ಮಾಡುವವರು ಎಲ್ಲರೂ ಕೂಡ ಒಟ್ಟಿಗೆ ಬಂದು 6:15 ಗಂಟೆ ಒಳಗೆ ದೇವರ ನಿತ್ಯ ವಿಧಾನಗಳೆಲ್ಲ ಮುಗಿಸ್ತಾರೆ. ಆಮೇಲೆ ದೇವರ ದರ್ಶನಕ್ಕೆ ಜನರನ್ನು ಬಿಡ್ತೇವೆ. 6:15 ಗಂಟೆಗೆ ಭಕ್ತರಿಗೆ ಅವಕಾಶವನ್ನು ಕೊಡ್ತೇವೆ. ಇವಾಗ ಇಲ್ಲಿನ ಅಪಪ್ರಚಾರದ ಬಗ್ಗೆ ಏನು ಹೇಳ್ತೀರಿ? ಕ್ಷೇತ್ರದ ಬಗ್ಗೆ ಆಗುತ್ತಿರುವಂಥ ಒಂದು ಅಪಪ್ರಚಾರ ಇರಲಿ, ಅಪಮಾನ ಇರಲಿ, ಟೀಕೆ ಟಿಪ್ಪಣಿಗಳಿವೆ, ಏನು ಹೇಳ್ತೀರಿ? ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರು ನಿಜವಾಗಿ ನೋಡಿದರೆ ಅವರು ಕ್ಷೇತ್ರದ ಬಗ್ಗೆ ಏನು ತಿಳಿದವರು ತಿಳ್ಕೊಬೋದು. ಯಾಕಂದರೆ ಈ ಕ್ಷೇತ್ರ ಅಷ್ಟು ಪವಿತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಸರ್ವಧರ್ಮರೂ ಸೇರುವಂಥ ಒಂದು ಕ್ಷೇತ್ರ. ಪ್ರತಿಯೊಬ್ಬರು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲರೂ ಬಂದು ಇಲ್ಲಿ ತಪ್ಪನ್ನು ಒಪ್ಪಿಕೊಳ್ತಾರೆ ಅಥವಾ ಇದನ್ನು ಮಾಡ್ತಾರೆ. ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅದಕ್ಕೆ ಕ್ಷಮೆಯನ್ನು ಕೇಳ್ಕೊಂಡು ಹೋಗ್ತಾರೆ, ಅದಕ್ಕೆ ತಪ್ಪು ಕಾಣಿಕೆಯನ್ನು ಹಾಕ್ಕೊಳ್ತಾರೆ. ಇದೆಲ್ಲ ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ನಡೆಯುವಂಥದ್ದು. ಹೀಗೆ ಈ ಧರ್ಮಗಳು ಎಲ್ಲ ಧರ್ಮೀಯರು ಕೂಡ ಬಂದು ಇಲ್ಲಿ ನಾವು ಕ್ಷೇತ್ರಕ್ಕೆ ತಪ್ಪು ಮಾಡಿದ್ದೇವೆ, ಹಾಗಾಗಿ ನಾವು ತಪ್ಪು ಕಾಣಿಕೆ ಹಾಕ್ತೇವೆ ಅಂತ ಹೇಳ್ಕೊಂಡು ದೇವರ ಪ್ರಾರ್ಥನೆ ಮಾಡಿಕೊಂಡು ಕಾಣಿಕೆ ಹಾಕೋರು ತುಂಬ ಜನ ಇದ್ದಾರೆ. ಅದರ ಒಟ್ಟಿಗೆ ಈ ನಮ್ಮ ತಪ್ಪು ಕಾಣಿಕೆಯ ಒಟ್ಟಿಗೆ ಇವರು ಏನು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಕೂಡ ಇಲ್ಲಿದೆ. ಹೇಳ್ಕೊಳ್ತಾರೆ, ತಪ್ಪನ್ನೆಲ್ಲ ಹೇಳ್ಕೊಳ್ತಾರೆ. ನಾವು ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿದ್ದೇವೆ ಅಂತವರು ಈಗ ಒಂದು 3 ವರ್ಷಗಳಿಂದ ಭಾರಿ ಜನ ಬರ್ತಾಯಿದ್ದಾರೆ. ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಜಾಸ್ತಿ ಜನ ಬರ್ತಾಯಿದ್ದಾರೆ. ತಾನು ಗೊತ್ತಿಲ್ಲದೋ ಏನೋ ಅದು ಹೇಳ್ತಾರೆ, ಎಲ್ಲರೂ ಹಾಗೆ ಮಾಡ್ತಾರೆ. ಈಗ ಉದಾಹರಣೆ ಕುಂದಾಪುರ ಬದಿಯಲ್ಲಿ ಹೋದರೆ ಧರ್ಮಸ್ಥಳ ಹೆಸರು ಹೇಳಿಕೆ ಎದುರಿಗೆ ಬರ್ತಾರೆ. ಎಲ್ಲ ಶ್ರೀ ಕ್ಷೇತ್ರ ಅಂತ ಹೇಳೋದು. ಕೆಲವು ಕಡೆಯಲ್ಲಿ ಕ್ಷೇತ್ರ ಹೆಸರು ಹೇಳೋದು. ಯಾಕಂದರೆ ಅಷ್ಟು ಭಯ ಭಕ್ತಿ ಇದೆ. ಆ ಭಕ್ತಿ ನಂಬಿಕೆ ಕ್ಷೇತ್ರದಲ್ಲಿದ್ದರೆ ಎಲ್ಲ ಜನರಿಗೂ ಕೂಡ ಅನುಕೂಲವಾಗ್ತದೆ. ಈಗ ಹಿಂದೂ ಧರ್ಮದಲ್ಲಿ ಹೇಳುವಂಥದ್ದು ಅಷ್ಟೇ. ಯಾಕಂದರೆ ನಮ್ಮಲ್ಲಿ ಭಕ್ತಿ ಬೇಕು. ಭಕ್ತಿ ಇಲ್ಲ ಅಂತಾರೆ ಯಾವ ಧರ್ಮಗಳು ನಡೆಯುವುದಿಲ್ಲ. ಹಾಗಾಗಿ ಹಿಂದೂ ಧರ್ಮ ಶ್ರೇಷ್ಠ ಧರ್ಮ. ಹಾಗಾಗಿ ಸನಾತನ ಧರ್ಮದಲ್ಲಿ ಏನು ಹೇಳ್ತದೆ ಅಂತೇಳಿ ಎಲ್ಲ ಧರ್ಮಗಳನ್ನು ಒಂದೇ ರೀತಿ ನೋಡಬೇಕು ಅಂತ. ಹಾಗಾಗಿ ಶ್ರೀ ಕ್ಷೇತ್ರ ಎಲ್ಲ ಸರ್ವಧರ್ಮೀಯರನ್ನು ಒಳಗೊಂಡಂಥ ಕ್ಷೇತ್ರ. ಇದು ಭಾಳ ಇಲ್ಲಿಯ ವೈಶಿಷ್ಟ್ಯ. ಬೇರೆ ಎಲ್ಲಿಯೂ ಈ ಕ್ಷೇತ್ರ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟೇ ಅಲ್ಲದೆ ಇಲ್ಲಿ ಬರುವಂಥ ಭಕ್ತಾದಿಗಳಾಗಲಿ ಎಲ್ಲ ಬಹಳ ಒಂದು ಚಾಚು ತಪ್ಪದೆ ಭಾಳ ಶಿಸ್ತಿನಿಂದ ಬರ್ತಾರೆ. ಇದು ಭಾಳ ಪ್ರಾಮುಖ್ಯ. ಕೆಲವು ಕಡೆಯಲ್ಲಿ ಬೊಬ್ಬೆ ಹೊಡೆಯೋದು, ಆ ರೀತಿ ಮಾಡೋದು, ಈ ರೀತಿ ಮಾಡೋದು ಏನಿಲ್ಲ. ಭಾಳ ಶಿಸ್ತಿನಿಂದ ಅಂದರೆ ನೀವು ನೋಡ್ಬೋದು, ಸೋಮವಾರ ಅಥವಾ ಆದಿತ್ಯವಾರ ಬಿಸಿಲ ಬೇಗೆಯಲ್ಲಿ ನಿಂತುಕೊಂಡು ಬರ್ತಾರೆ. ಇವು ನನಗೆ ಬಿಸಿಲಾಯಿತು, ನನಗೆ ನೆರಳು ಕೊಡಬೇಕು, ಯಾರು ಕೇಳುವವರಿಲ್ಲ. ಅಷ್ಟು ಭಕ್ತಿಯಿಂದ ಬರುವವರು ಈ ಕ್ಷೇತ್ರಕ್ಕೆ. ಇನ್ನು ಅಪಪ್ರಚಾರ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ. ಯಾಕಂದರೆ ಅವ್ರು ಬೇರೆ ಕೆಲಸ ಇಲ್ಲ. ಅಂಥವರು ಏನಾದರೂ ಮಾಡ್ತಾ ಇರಬೇಕಲ್ಲ. ಸುಮ್ಮನೆ ಒಂದು ಈಗ ಶಾಲೆಯಲ್ಲಿ ಅಷ್ಟೇ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಒಬ್ಬ ಪೋಖ್ರಿ ಮಾಡ್ತಾ ಇರ್ತಾನೆ, ಏನು ಮಾಡೋದು? ಅದಕ್ಕೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಪಪ್ರಚಾರ ಮಾಡೋರಿಗೆ ನಾವು ಏನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಕ್ಷೇತ್ರ ಪವಿತ್ರವಾಗಿದೆ. ಈ ಕ್ಷೇತ್ರದ ಪವಿತ್ರತೆಯನ್ನು ಹಲವಾರು ಭಕ್ತಾದಿಗಳು ಅದನ್ನು ನಂಬಿದ್ದಾರೆ. ಈಗಲೂ ನಂಬ್ತಾ ಇದ್ದೇವೆ, ನಾವು ನಂಬ್ತಾ ಇದ್ದೇವೆ. ಯಾಕಂದರೆ ಇಷ್ಟು ಭಾಳ ಭಕ್ತಿಯಿಂದ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೀತವೆ. ಈ ಪ್ರತಿಭಟನೆ ಹೆಸರಲ್ಲಿ ಏನು ನಡೀತಾ ಇದೆ ಅರ್ಚಕರೇ, ಪ್ರತಿಭಟನೆ ಮಾಡೋರು ಒಂದು ಕಡೆ ಹೇಳ್ತಾರೆ ಇಲ್ಲಿ ದೇವರೇ ಇಲ್ಲ, ದೇವಸ್ಥಾನನ ಇಟ್ಕೊಂಡು ಇವರು ದೇವರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಾವು ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ನಾವು ಹೇಳುವಂಥದ್ದು ಮತ್ತೊಬ್ಬರ ಬಗ್ಗೆ ಅಲ್ಲ, ನಾವು ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬ ಜನರು ಕೂಡ ಭಕ್ತಿಯಿಂದ ಬರುವವರು. ದೇವರಿಲ್ಲ ಅಂತ ಹೇಳುವ
ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಬರುವಂಥದ್ದು ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ ಹೇಳಿ, ದೇವರಿದ್ದೇ ಬರೋದಲ್ಲ, ದೇವರು ಇದ್ದವ್ರು ಮಾತ್ರ ಬರೋದಲ್ಲ, ನಂಬಿಕೆ ಇದ್ದವ್ರು ಮಾತ್ರ ಬರಬೇಕು, ಬಾಕಿಯವ್ರ ಅಗತ್ಯ ಇಲ್ಲ ಇಲ್ಲಿ ಬರುವಂಥದ್ದು. ಕ್ಷೇತ್ರಕ್ಕೆ ಬೇಕು, ಯಾರಿಗೆ ಬೇಕು, ದೇವರೇ ತರಿಸ್ಕೊಳ್ತಾರೆ, ನಾವಲ್ಲ. ದೇವರು ಅವ್ರು ತಪ್ಪು ಮಾಡಿದರೆ ಅವರೇ ಬರ್ತಾರೆ, ನಾವು ಏನು ಹೇಳಲಿಕ್ಕಿಲ್ಲ. ಎಲ್ಲರೂ ಬನ್ನಿ, ಯಾರು ಹೇಳಲಿಕ್ಕಿಲ್ಲ. ಕ್ಷೇತ್ರದಲ್ಲಿ ಹೇಳುವಂಥದ್ದು ದೇವರ ಯಾರಿಗೆ ದರ್ಶನ ಮಾಡಬೇಕು ಅವರು ಮಾತ್ರ ಬರಬೇಕು, ನಾವೇನು ಒತ್ತಾಯ ಮಾಡಲಿಲ್ಲ. ಅವರು ಬನ್ನಿ, ಕ್ಷೇತ್ರಕ್ಕೆ ಬನ್ನಿ, ಏನು ಅಪಪ್ರಚಾರ ಮಾಡೋರು ಏನು ಕೆಲಸ ಇಲ್ಲ, ಅವ್ರಿಗೆ ಮಾಡ್ತಾರೆ. ಅವ್ರು ಯಾಕೆ ಬರೋದಿಲ್ಲ, ಯಾಕಂದ್ರೆ ಅವರವ್ರ ಇಷ್ಟ. ಈಗ ನಮಗೆ ಇಲ್ಲಿ ಬೇಕು, ದೇವರು ತರಿಸ್ಕೊಳ್ತಾನೆ ಅವನೇನು ಬೇಕಾದರೆ. ಈಗ ಅವನ ರೂಪದಲ್ಲಿ ಅವರನ್ನು ಬೇರೆ ಬೇರೆಯವರು ಕಳಿಸ್ತಾರೆ ಇಲ್ಲಿಗೆ, ಅದು ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ಏನು ಹೇಳ್ತಾರೆ, ಅವರ ಗ್ಯಾಂಗಿನವರು ಬಂದಿರ್ಬೋದು, ಯಾರು ಅಪಪ್ರಚಾರ ಮಾಡ್ತಾರೆ ಅವ್ರ ಗ್ಯಾಂಗಿನವ್ರು ಬಂದಿರ್ಬೋದು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ದೇವರಿಗೆ ಅಪಪ್ರಚಾರ ಮಾಡ್ತೇವೆ, ನಮಗೆ ತಪ್ಪು ಕಾಣಿಕೆ ಆಗ್ತೇವೆ ಅಂತ ಹೇಳ್ತೇವೆ. ಯಾವುದು ಅಂತ ಹೇಳೋದಿಲ್ಲ, ಯಾವ ವಿಚಾರ ಅಂತ ಹೇಳೋದಿಲ್ಲ. ಅದರ ಅರ್ಥ ಏನು? ಹಾಗಾಗಿ ಆ ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡಿದರೂ ಕೂಡ ಈ ದೇವಾಲಯದಲ್ಲಿ ಯಾವುದು ನಡೆದಿಲ್ಲ. ಯಾವ ಅಪಪ್ರಚಾರವಾದರೂ ದೇವರು ಬಗ್ಗೋದಿಲ್ಲ, ದೇವರು ಅದಕ್ಕೆ ನೋಡೋದೇ ಇಲ್ಲ. ಇದು ನಮ್ಮ ಹಿಂದೂ ಧರ್ಮದ. ಇವಾಗ ಈ ಅಪಪ್ರಚಾರಗಳು ಬರೋ ಭಕ್ತರ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಾ ಇದೆಯಾ, ಅಥವಾ ಬರೋ ಭಕ್ತರಿಗೆ ಏನಾದರೂ ಪರಿಣಾಮ ಬೀಳ್ತಾ? ಒಳ್ಳೆಯ ಪ್ರಶ್ನೆ. ಇದು ದಿನ ದಿನಕ್ಕೆ ಹೆಚ್ಚಾಗ್ತಾ ಉಂಟು. ಈ ಕ್ಷೇತ್ರದಲ್ಲಿ ವಿಶೇಷ ಅಂದರೆ ಅದೇ, ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಕಾಣ್ತೇವೆ ಜನ ಇಲ್ಲ ಜನ. ಆದರೆ ಈ ಕ್ಷೇತ್ರದಲ್ಲಿ ಈಗ ನಾನು ಬಂದು ಈಗ ಒಂದು 5-6 ವರ್ಷ ಆಯಿತು, ಒಂದು ದಿನವೂ ಜನ ಕಮ್ಮಿ ಅಂತ ಆಗಲಿಲ್ಲ. ಪ್ರತಿ ಸಲ ಜನ ಜಾಸ್ತಿ ಆಗಿ 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 ಈಗ ಕ್ಯೂ ಕಾಂಪ್ಲೆಕ್ಸ್ ಕೂಡ ಫುಲ್ ಆಗಿದೆ. ಅಲ್ಲಿ ಹೊಸ ಸಾನ್ನಿಧ್ಯ ಅಂತ ಮಾಡಿದರು, ಅದು ಜಾಗ ಸಾಕಾಗೋದಿಲ್ಲ. ಈಗ ಆ ಕ್ಯೂ ಕಾಂಪ್ಲೆಕ್ಸನ್ನೇ ಸೇರಿಸ್ಕೊಂಡಿದ್ದಾರೆ ಪುನಃ. ಅಂತಹ ಜನಸಂದಣಿ ಈಗ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ? ದೇವರ ಮೇಲೆ ಭಕ್ತಿ. ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದರೆ ಭಕ್ತಿ ಜಾಸ್ತಿ ಉಂಟಾಗ್ತಾ ಇದೆ. ಎಲ್ಲ ಕ್ಷೇತ್ರಗಳು ಈಗ ಬ್ರಹ್ಮಕಲಶ ಉತ್ಸವವಾಗಿ ಎಲ್ಲ ದೇವರು ಬೇಕು, ನಾನು ದೇವರು ನಂಬ್ತೇನೆ ಎಂಬ ಭಾವನೆ ಎಲ್ಲ ಜನರಲ್ಲಿ ಬಂದಿದೆ. ಹಾಗಾಗಿ ನಾವೆಲ್ಲ ಆ ಒಂದು ರೀತಿಯಲ್ಲಿ ಈ ಕ್ಷೇತ್ರ ಭಾಳ ಪವಿತ್ರವಾಗಿದೆ. ಈ ಅಪಪ್ರಚಾರ ನಂಬುವಂಥ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲ್ಲ, ಸತ್ಯ ಏನಂತ ಗೊತ್ತಿರಲ್ಲ, ಇಲ್ಲಿ ಬಂದಿರಲ್ಲ, ದೂರದ ನಿಂತ ಯಾರೋ ಹೇಳಿದ್ದನ್ನು ನಂಬಿರ್ತಾರೆ. ಅಂಥವ್ರಿಗೆ ತಾವೇನಾದರೂ ಕಿವಿ ಮಾತು ಹೇಳೋದು ಏನಾದರೂ ಹೇಳ್ತಾರೆ? ಕಿವಿ ಮಾತು ಇಷ್ಟೇ ಹೇಳೋದು, ಕಿವಿಯನ್ನು ನಂಬಬೇಡಿ ಅಂತ, ಹೇಳಿದ ಮಾತನ್ನು ನಂಬಬೇಡಿ, ಕಣ್ಣಾರೆ ಕಂಡರೆ ಪ್ರಾರಂಭಿಸಿ ನೋಡಬೇಕು ಅಂತ ಒಂದು ಗಾದೆ ಇದೆ. ಹಾಗೆ ಬಂದು ದೇವರ ಕ್ಷೇತ್ರಕ್ಕೆ ಬಂದು ನೋಡಿ ಹೋಗಲಿ, ಆ ಕ್ಷೇತ್ರದಲ್ಲಿ ಏನು ನಡೀತದೆ ಅಂತ ಜನರನ್ನು ಪರೀಕ್ಷೆ ಮಾಡಲಿ, ಅಥವಾ ನಮ್ಮ ವರ್ಕರ್ಸನ್ನು ನೋಡಲಿ, ಅಥವಾ ಇಲ್ಲಿ ಬರುವಂಥ ಕೆಲಸಗಾರನ್ನು ನೋಡಲಿ, ಅಥವಾ ಭಕ್ತಾದಿಗಳನ್ನು ನೋಡಲಿ, ಅವ್ರು ಹೇಗೆ ಮಾಡ್ತಾರೆ, ಯಾವ ರೀತಿ ಭಕ್ತಿ ಇದೆ ಅದನ್ನು ನೋಡಿಕೊಂಡು ಅವರು ಹೇಳ್ಕೊಳ್ಳಿ. ಆ ರೀತಿ ನಾವು ಹೇಳ್ಬೋದು ಅಷ್ಟೇ ಅವ್ರಿಗೆ. ಇನ್ನು ನಮ್ಮ ಪೂಜ್ಯರ ಬಗ್ಗೆ ನಾವು ಹೇಳಬೇಕು ಅಂತಿದ್ರೆ, ಪೂಜ್ಯರ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಬಹಳ ದುಃಖ ಆಗ್ತಾಯಿದೆ. ಯಾಕಂದರೆ ನಾನು ಸಾಧಾರಣ 20 ವರ್ಷದಲ್ಲಿದ್ದಾಗ ಈ ಬೆಳ್ತಂಗಡಿ ತಾಲೂಕು ಹೇಗಿತ್ತು ಅಂತ ಹೇಳಿದರೆ ಬಡತನದಿಂದ ಕೂಡಿತ್ತು. ಹಲವು ಹಂಚಿನ ಮನೆ ಇಲ್ಲ, ಮುಳಿ ಹುಲ್ಲಿನ ಮನೆ ಇತ್ತು ಆಗ ಪೂಜ್ಯರಿಗೆ ಆವಾಗಲೇ ಆಯಿತು, 20-30 ವರ್ಷಗಳ ಹಿಂದೆಯೇ ಗೋಚರ ಮಾಡಿ ನಮ್ಮನ್ನೆಲ್ಲ ಕರೆದ್ರು. ನೋಡಿ, ನೀವೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಆ ಜನರ ಪರಿಸ್ಥಿತಿಯನ್ನು ತಿಳ್ಕೊಂಡು ಬಂದು ಅವ್ರಿಗೆ ಏನು ಕೊರತೆ ಇದೆ, ಏನು ಸಮಸ್ಯೆ ಇದೆ ತಿಳ್ಕೊಂಡು ಬರಲಿಕ್ಕೆ ನಮ್ಮನ್ನು ಕಳಿಸಿದರು. ನಾನು ಅದಕ್ಕೆ ನಿರಂತರ ಸಾಕ್ಷಿ. ಹೋಗಿ ಬಂದು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಊಟಕ್ಕೂ ಗತಿ ಇರಲಿಲ್ಲ ಆ ಸಮಯದಲ್ಲಿ. ಹಾಗೆ ಆ ಸಮಯದಲ್ಲಿ ಅಷ್ಟು ಕಷ್ಟ ಇದ್ದಾಗ ಪೂಜ್ಯರು ಏನು ಮಾಡಿದ್ರು ಅಂದರೆ, ಪ್ರತಿಯೊಂದು ಹಳ್ಳಿಗೆ ಒಬ್ಬನ ನಾಯಕನ ನೇಮಕ ಮಾಡಿ ಅವನನ್ನು ಪ್ರತಿ ಹಳ್ಳಿಯಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಕೊರತೆ ಇದೆ ಅದನ್ನು ನಾವು ಕೈತುತ್ತು ಯೋಜನೆ ಅಂತ ಮಾಡಿದ್ವಿ. ಶುರುವಿಗೆ ಕೈತುತ್ತು ಯೋಜನೆ ಅಂದರೆ ಮನೆಗೆ ಬೇಕಾಗುವಂಥ ಯಾವ ಸಾಮಾನುಗಳಿದೆ ಅದನ್ನು ಕೊಡುವಂಥ ಯೋಜನೆ ಶುರುವಿಗೆ ಮಾಡಿದರು. ಜನರಿಗೆ ಕಷ್ಟ ಆಗಬಾರ್ದು ಅಂತ. ಒಂದು ಚಾಪೆ, ಪಾತ್ರೆಗಳು, ಆಮೇಲೆ ಉಪಯೋಗಿಸುವಂಥ ಬೆಳೆಧಾನ್ಯಗಳು, ಆಮೇಲೆ ದಿನನಿತ್ಯ ಎಲ್ಲ ವಸ್ತುಗಳನ್ನು ಕೂಡ ಕೊಡುವಂಥ ಒಂದು ಕೈತುತ್ತು ಯೋಜನೆಯನ್ನು ಮಾಡಿದರು. ಅದು ನನಗೆ ಈಗಲೂ ನೆನಪಾಗ್ತಾಯಿದೆ. ನಾನು ಈ ಪುದುವೆಟ್ಟು ಮತ್ತು ಪೆಟ್ರಮೆ ಅಂತ ಹಳ್ಳಿಗೆ ಹೋಗಿದ್ದೆ, ಅಲ್ಲಿ ನಾನು ಹೋಗಿ ಸೇರಿಕೊಂಡಿದ್ದೆ. ಅಂಥ ಒಂದು ಪುಣ್ಯದ ಕೆಲಸವನ್ನು ಮಾಡುವಾಗ ನಮಗೆ ಭಾಳ ಹೆಮ್ಮೆ ಅನಿಸ್ತಾಯಿತ್ತು. ಹೀಗೆ ಆ ಒಂದು ಬಡತನವನ್ನು ಎಲ್ಲ ಹೋಗಲಾಡಿಸಿದ್ದು ಆ ಕಾಲದಲ್ಲಿ. ಈಗ ಏನಾಗಿದೆ ಅಂದರೆ, ಆ ಸಮಯದಲ್ಲಿ ಇದ್ದವರು ಈಗ ಕಾಣ್ತಾ ಇಲ್ಲ. ಈಗ ಅವರ ಮಕ್ಕಳಿಗೆ ಇದನ್ನು ಸರಿಯಾಗಿ ಬೋಧನೆ ಮಾಡದೆ ಈಗ ಯುವಕರು ಏನಾಗಿದ್ದಾರೆ ಅಂದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಯಾರು ಹೇಳಿದ್ದನ್ನು ಕೇಳಿಕೊಂಡು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಇದು ನನಗೆ ತುಂಬ ದುಃಖ ಆಗ್ತಾಯಿದೆ. ಯಾಕಂದರೆ ಈ ಕ್ಷೇತ್ರ ಏನು ಮಾಡಿದ ಕೆಲಸವನ್ನು, ಹೊರಗೆ ಏನು ಕೆಲಸ ಮಾಡಿದೆ ಎಂಬುದನ್ನು ನಾವು ಹೊರಗೆ ಹೋಗಿ ನೋಡಬೇಕು, ಬೇರೆಯಲ್ಲಿಯೂ ಕಾಣೋದಿಲ್ಲ. ಈಗ ಉದಾಹರಣೆಗೆ ನಾನು ಗ್ರಾಮಾಭಿವೃದ್ಧಿಗೆ ಫಸ್ಟಿಗೆ ನಾನು 20 ವರ್ಷ ನಾನು ಶಾಲೆಗೆ ಹೋಗ್ತಾ ಇದ್ವಾಗಲೇ ಅಲ್ಲಿ ಹೋಗ್ತಾಯಿದ್ದೆ ಕೆಲಸಕ್ಕೆ. ಹೀಗೆ ಹೋಗ್ತಾಯಿದ್ದರು ನಮ್ಮ ಒಂದು ಸ್ವ ಇಚ್ಛೆಯಿಂದ. ಆಗ ಕೇವಲ ಎಷ್ಟು 25 ಮಂದಿ ಇದ್ದರು, ವರ್ಕರ್ಸ್ 25 ಮಂದಿ ಇದ್ದರು. ಈಗ ಆಶ್ಚರ್ಯ ಆಗ್ಬೋದು, 45,000 ಜನ ಇದ್ದಾರೆ. ಎಷ್ಟು? 45,000 ಜನ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇಂತಹ ಒಂದು ಪೂಜ್ಯರನ್ನು ದೂರಿದಾಗ ಅಕಸ್ಮಾತ್ ಅವರು ನನಗಿನ್ನು ಬೇಡ ಸಾಕು ಅಂತ ನಿಲ್ಲಿಸಿಬಿಟ್ರೆ ಅದು 45,000 ಜನರ ಗತಿಯೇನು? ನಾವು ಯೋಚನೆ ಮಾಡಬೇಕು ಸ್ವಲ್ಪ. ಇಂತಹ ಒಂದು ಜನರನ್ನು ಎಲ್ಲರನ್ನೂ ಮಾರ್ಗದರ್ಶಕರಾಗಿ ತಂದು ಅವರನ್ನೆಲ್ಲ ಒಂದು ಮೇಲಂತಕ್ಕೆ ತಂದು ಇಂತಹ ಒಂದು ರೀತಿಯ ನಿರ್ಮಾಣ ಮಾಡಿದ್ದಾರೆ ನಮ್ಮ ಬಿಸ್ಕೆಟ್ DRDPಯನ್ನು. ನಿಜವಾಗಿ ನಾನು ಅದನ್ನು ಎಲ್ಲಿಯೂ ಹೇಳಬಲ್ಲೆ, ಯಾಕಂದರೆ ನಾನು ಅದಕ್ಕೆ ನಿರಂತರ ಸಾಕ್ಷಿ. ನಾನು ಕೂಡ ಇಲ್ಲಿ ಹುಟ್ಟಿ, ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿ ಎಲ್ಲ ನಾವು ಇಲ್ಲೇ ಬೆಳೆಸಿದ್ವಿ. ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಹೇಗಿತ್ತು ಕ್ಷೇತ್ರ, ಹೇಗೆ ನಡೆದಿದೆ, ಯಾವ ಊರು ಯಾವ ತಾಲೂಕು ಹೇಗಿತ್ತು,
ಎಲ್ಲವನ್ನೂ ನಾವು ಹೋಗಿದ್ದೇವೆ. ಪ್ರತಿ ವರ್ಷ ಒಂದೊಂದು ಕಡೆಯಲ್ಲಿ ಕೃಷಿ ಮೇಳ ಮಾಡ್ತಾಯಿದ್ರು, ಜನರಿಗೆ ಕೃಷಿಯ ಬಗ್ಗೆ ಅನುಭವ ಕೊಡಬೇಕು. ಆಗಲೂ ನಾನು ಹೋಗಿದ್ದೇನೆ, ಪ್ರತಿ ಕೃಷಿ ಮೇಳಕ್ಕೆ ಭಾಗವಹಿಸಿದ್ದೇನೆ. ಇದೆಲ್ಲ ನೋಡಿದರೆ ಇದು ಯಾರೂ ಮಾಡದಂಥ ಕೆಲಸ ಮಾಡ್ತಾಯಿದ್ರು. ಈಗ ಕ್ರಮೇಣ ಏನಾಗಿದೆ ಅಂದರೆ ವಿಶಾಲವಾಗಿದೆ. KDRDP ಎಂಬುದು ರಾಜ್ಯ ಮಟ್ಟಕ್ಕೆ ಹೋಗಿ ಎಲ್ಲ ಜನರಿಗೂ ಅನುಕೂಲ ಮಾಡುವಂತಾಗಿದೆ. ಮೊದಲು ತಾಲೂಕನ್ನು ನೋಡಿದರು, ಜಿಲ್ಲೆಯನ್ನು ನೋಡಿದರು, ಈಗ ರಾಜ್ಯವನ್ನು ನೋಡಿದರು. ಇಂತಹ ಒಂದು ವ್ಯವಸ್ಥೆ ಉಳ್ಳಂತಹ ಜನರಿಗೆ ಇಷ್ಟು ಪುಣ್ಯದ ಕೆಲಸ ಮಾಡಿದಾಗ ಇವರನ್ನು ದೂರ್ತಾರಲ್ಲ, ಎಂಥ ಮನಸ್ಸು ಬರ್ಬೋದು ನೀವು ಯೋಚನೆ ಮಾಡಿ. ಇದನ್ನು ನಾವು ಮನುಷ್ಯತ್ವ ಅಂತ ಹೇಳಬೇಕು. ಮನುಷ್ಯತ್ವ ಇದ್ದರೆ ಮಾತ್ರ ಇಂಥ ಒಂದು ಜನರಿಗೆ ನಾವು ಕಾಣ್ಬೋದು. ಇವಾಗ ದೇವಸ್ಥಾನ ಏನಾದರೂ ಸರ್ಕಾರದ ಸುಪಾದ್ರಿಗೆ ಹೋದರೆ ಈ 45,000 ಜನರ ಪರಿಸ್ಥಿತಿ ಏನಾಗುತ್ತೆ? ನಾನು ಅದನ್ನು ಹೇಳಿದ್ದು, ಸರ್ಕಾರಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಸಣ್ಣ ಉದಾಹರಣೆ ಕೊಡ್ತೇನೆ. ಸರ್ಕಾರಕ್ಕೆ ಒಂದು ದೊಡ್ಡ ಐಸ್ ತುಂಡನ್ನು ಕೊಟ್ಟರೆ ಹೇಗೆ ಕೊನೆಯವರೆಗೆ ಹೇಗೆ ತಲುಪ್ತದೆ, ಕೊನೆಗೆ ಹೇಗೆ ಬರ್ಬೋದು, ಅಂತಹ ಪರಿಸ್ಥಿತಿ ಇದು ಬರ್ತದೆ. ಕೊನೆಯವರೆಗೆ ಏನೂ ಸಿಗೋದಿಲ್ಲ. ಯಾಕಂದರೆ ಎಲ್ರಿಗೊಬ್ರಿಗೆ ಹಂಚಿ ಹೋಗುವಂಥ ಕೆಲಸ. ಇಲ್ಲಿ ಪೂಜ್ಯರು ಹಾಗಲ್ಲ, ಎಲ್ರಿಗೂ ಸಮಾನವಾಗಿ ಕೊಡುವಂಥ ಒಂದು ವ್ಯವಸ್ಥೆ. ಇದು ಎಲ್ಲಿಯೂ ಕಾಣದಂಥ ವ್ಯವಸ್ಥೆ ಇದು. ಸರ್ಕಾರಕ್ಕೆ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮಾಡಿದರೂ ಕೂಡ ಹೇಳಿದಾಗ ಐಸ್ ಕೊಟ್ಟಾಗಿ ಸುರಿನ 4-5 ಮಂದಿಗೆ ಒಳ್ಳೆ ಐಸ್ ದೊಡ್ಡ ಸಿಗ್ತದೆ, ಕೊನೆಯವರಿಗೆ ನೀರಾಗ್ತದೆ. ಇದನ್ನು ನಾವು ಎಲ್ಲಿಯೂ ಹೇಳಬಲ್ಲೆ. ಇಂಥ ಒಂದು ಪೂರ್ಣವಾದ ಈ ಕೆಲಸ ಕ್ಷೇತ್ರದಲ್ಲಿ ಮಾತ್ರ ನಡೀತದೆ. ಇದು ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಕ್ಕೆ ಕೊಟ್ಟರೆ ಏನಾದೀತು ಅಂತ ಹೇಳಿದರೆ ಜನರ ಗತಿಯೂ ಹೋಯಿತು, ಈ ಕಡೆ ಈ ಕ್ಷೇತ್ರದ ಪಾವಿತ್ರ್ಯವನ್ನು ಹಾಳು ಮಾಡುವಂಥ ವ್ಯವಸ್ಥೆಯೂ ಹಾಳಾಗ್ತದೆ. ಈ ಕ್ಷೇತ್ರ ಪಾವಿತ್ರ್ಯವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಸುಲಭದಲ್ಲಿಲ್ಲ. ಈ ಮಂಜುನಾಥ ಇದ್ದಾನಲ್ಲ, ಅಣ್ಣಪ್ಪ ಇದ್ದಾನಲ್ಲ, ನಮಗೇನು ಭಯ ಇಲ್ಲ. ಇಷ್ಟು ವರ್ಷ ನಾವು ಇಲ್ಲೇ ಹುಟ್ಟಿ ಬೆಳೆದವರು ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡದಾಗಿ ಮಾಡಿದ್ದಾನೆ, ಇನ್ನು ಬಾಕಿಯವರು ಬಿಡ್ತಾನೆ? ಯಾರನ್ನು ಬಿಡಲಿಕ್ಕಿಲ್ಲ. ಇಂತಹ ಪುಣ್ಯ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ನಾವು ಹುಟ್ಟಿ ಬೆಳೆದವರೇ ನಾವು ಪುಣ್ಯವಂತರು. ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನಸ್ಸು ಬರೋದಾದ್ರೆ ಹೇಗೆ ಬರ್ಬೋದು ಅಂತ ಹೇಳಿದರೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮತ್ತು ಒಂದು ವಿಶೇಷ ಅಂತ ಹೇಳಿದರೆ, ಇಲ್ಲಿ ನಮ್ಮ ಕ್ಷೇತ್ರ ಮೈನ್ ಗೇಟ್ನ ಒಳಗೆ ಎಷ್ಟು ಪವಿತ್ರ ಹೊಂದಿದೆ ನೋಡಿ. ಯಾವ ರಾಜಕೀಯ ಪಕ್ಷಗಳು ಒಳಗೆ ಬರುವಾಗಿಲ್ಲ. ಇಲ್ಲಿ ಬರೋದು ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮಗಳು ಇಲ್ಲಿ ಬರಬೇಕು, ಎಲ್ಲ ಭಕ್ತರಾಗಿ ಬರಬೇಕು. ಯಾವ ಭಗವದ್ಧ್ವಜ ಕೂಡ ಹಾರಿಸಲಿಕ್ಕಿಲ್ಲ. ಯಾಕೆ ಹಾರಿಸಲಿಕ್ಕಿಲ್ಲ ಅಂದರೆ ಎಲ್ಲ ಧರ್ಮವರು ಬೇಕು. ಮುಸಲ್ಮಾನರು ಬೇಕು, ಹಿಂದೂಗಳು ಬೇಕು, ಜೈನರು ಬೇಕು, ಸಿಖ್ಖರು ಬರ್ತಾರೆ ದೇವಸ್ಥಾನಕ್ಕೆ, ಯಾರೂ ಬಾಕಿ ಇಲ್ಲ, ಕ್ರೈಸ್ತನರು ಬರ್ತಾರೆ. ಇದು ಇಲ್ಲಿ ಅಪವಿತ್ರತೆಯನ್ನು ಹೊಂದಿದೆ. ಇದು ವಿಶೇಷ ಇಲ್ಲಿದ್ದು. ಅಷ್ಟೇ ಅಲ್ಲ, ಈಗ ನಮ್ಮ ಈ ಕೆಲವರು ಹೇಳ್ತಾರೆ ನೀವು ಧ್ವಜ ಯಾಕೆ ಹಾಕೋದಿಲ್ಲ ಅಂತ ಕೇಳ್ತಾಯಿದ್ರು. ಹೇಳಿದೆ, ಧ್ವಜಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಉಂಟು? ನಾವು ಹಿಂದೂಗಳು ಧ್ವಜ ಹಾಕಿದಗಳು ಹಿಂದೂಗಳಾಗುತ್ತಾ? ಈಗ ಮಾತಾಡುವವರು ಯಾರು? ಹಿಂದೂಗಳೇ ಮಾತಾಡ್ತಿದ್ದಾರೆ. ಅವರು ಧ್ವಜ ಇಲ್ಲೋ ಅವರಲ್ಲಿ? ಅವರು ಹಿಂದೂ ಧರ್ಮವನ್ನು ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅವರು. ಹಿಂದೂ ಕ್ಷೇತ್ರವನ್ನು ಒಡೆಯುವವರು ಅವರು ಹಿಂದೂಗಳೇ, ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಬಹಳ ನೋವನ್ನು ತರುವಂಥ ಒಂದು ವಿಷಯ. ಇವರೆಲ್ಲ ತಿಳ್ಕೊಳ್ಬೇಕು. ಯಾಕಂದರೆ ಹಿಂದೂ ದೇವಾಲಯವನ್ನು ಪವಿತ್ರತೆಯನ್ನು ಕಾಪಾಡಬೇಕು ಹಿಂದೂಗಳು ಕೂಡ. ನಾನು ಯಾರನ್ನು ಒಬ್ಬರನ್ನು ಹೆಸರಿಟ್ಟು ಹೇಳೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಯಾರು ಹಿಂದೂ ಧರ್ಮದಲ್ಲಿದ್ದಾರೋ ಅವರು ಹಿಂದೂ ಧರ್ಮವನ್ನು ಎಲ್ಲರೂ ಕಾಣಿಸ್ಬೇಕು, ಪೂಜಿಸಬೇಕು. ಇದು ಹಿಂದೂ ಧರ್ಮದಲ್ಲಿರುವಂಥದ್ದು. ತಾವು ಭಗವಧ್ವಜದ ಬಗ್ಗೆ ಹೇಳಿದರೆ ಅರ್ಚಕರೇ, ದೇವಸ್ಥಾನದಲ್ಲಿ ಧ್ವಜ ಆಗುವಂಥ ಒಂದು ಕ್ರಮ ಇಲ್ಲಿ ತುಳುನಾಡಿನಲ್ಲಿ ಎಲ್ಲಾದರೂ ಇದೆಯಾ? ಏನು ನೋಡಿ, ದೇವಸ್ಥಾನದಲ್ಲಿ ವಿಶೇಷವಾಗಿ ನಂದಿ ಧ್ವಜ ಅಂತ ಹಾರಿಸ್ತೇವೆ ನಾವು. ಈ ಕೊಡಿಮರ ಹಾರಿಸ್ತಾರೆ ವರ್ಷಕ್ಕೆ. ಕೆಲವು ಕಡೆಯಲ್ಲಿ ಪರ್ಮನೆಂಟಾಗಿ ಕೊಡಿಮರ ಇರ್ತದೆ, ಆದರೆ ನಮ್ಮಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ಇರ್ತದೆ. ಈ ಜಾತ್ರೆಯಲ್ಲಿ 4 ದಿನ ಜಾತ್ರೆಗೆ, ವಿಶ್ವ ಜಾತ್ರೆಗೆ ಕೊಡಿ ಏರಿಸ್ತಾರೆ. ಆವಾಗ ಆ ಧ್ವಜವನ್ನು ನಾವು ಏರಿಸುವಂಥ ಕ್ರಮ ಇದೆ. ಇದು ನಂದಿ ಧ್ವಜ ಅಂತ ಹೇಳ್ತಾರೆ. ಇದು ಶಿವನಿಗೆ ಸಂಬಂಧಪಟ್ಟದ್ದು. ಆ ಧ್ವಜವನ್ನು ಭಾಳ ಪವಿತ್ರವಾದ, ಪ್ರತಿದಿನ ಅದಕ್ಕೆ ಬೆಳಿಗ್ಗೆ ಪೂಜೆ ನಡೀತದೆ. ಇದು ಭಾಳ ವಿಶೇಷವಾಗಿರುವಂಥದ್ದು. ಇದು ಕ್ಷೇತ್ರಕ್ಕೆ ರಕ್ಷಣೆ ಕೊಡುವಂಥ ಒಂದು ಮರ, ಕೊಡಿಮರ. ಹಾಗಾಗಿ ಬೇರೆ ಧ್ವಜ ಈ ರೀತಿ ಧ್ವಜ ಯಾವುದೂ ಇಲ್ಲ, ಬೇರೆ ಯಾವುದನ್ನು ಇಲ್ಲಿ ಹಾಸಲಿಕ್ಕೆ ಬಿಡೋದಿಲ್ಲ. ಯಾವ ಧರ್ಮಸಭೆಯೂ ನಡೆಯೋದಿಲ್ಲ. ಎಲ್ಲ ಧರ್ಮಸಭೆಗಳು, ಎಲ್ಲ ಧರ್ಮಗಳು ನಡೀತದೆ, ಸರ್ವಧರ್ಮ ಸಮ್ಮೇಳನ ನಡೀತದೆ. ಯಾಕೆ? ಎಲ್ಲ ಧರ್ಮಗಳು ಒಂದೇ ಎಂಬ ಭಾವನೆ ನಮ್ಮ ಕ್ಷೇತ್ರದಲ್ಲಿ ಇರಬೇಕು ಅಂತ. ಹಾಗಂತೇಳಿ ಗೇಟ್ನ ಒಳಗೆ ಯಾವ ಧ್ವಜವು, ಯಾವ ಧರ್ಮದ ಧ್ವಜಗಳು ಹಾಕಲಿಕ್ಕಿಲ್ಲ. ಇದು ಇಲ್ಲಿಯ ವಿಶೇಷ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.